ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದನ್ನು BJP ತಗೋತಾರೆ. ಸರ್ಕಾರ ಇದೆ ಅಂತ ಅಂದಮೇಲೆ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಯಾರ್ಯಾರು ನಮಗೆಲ್ಲ ನಮ್ಮ ಬೋರ್ಡ್ ಚೇರ್ಮನ್ಗಳು ಮಾಡಿದ್ದಾರೆ. ನಾವೇನೋ ಜನಕ್ಕೆ ಸಹಾಯ ಮಾಡಿರ್ತೀವಿ, ಅವ್ರಿಗೆ ನೋಡಪ್ಪ ನಾವು ಇಂಥ ಸಹಾಯ ಮಾಡಿದ್ವಿ, ನಮ್ಮ ಪಾರ್ಟಿಗೆ ಓಟ್ ಹಾಕಪ್ಪ ಅಂತ ಕೇಳಬೇಕಲ್ಲ, ನಾವೆಲ್ಲ ಮಂತ್ರಿಗಳು ಕೇಳಬೇಕಲ್ಲ, ಅದಕ್ಕೆ ಬರ್ತೀವಿ. ಅವರು ಬೈ ಚುನಾವಣೆ ಮಾಡೋ ಅವ್ರ ಸರ್ಕಾರ ಇದ್ದಾಗ ದಾವಿಷ್ ಪತ್ರಗಳು ಅಂತ ಇಡೀ ಇದೇ ಇರೋದು. ಅದು ಯಾಕೆ ಈ ಟೀಕೆ ಮಾಡ್ತಾರೆ? ಇದು ಒಳ್ಳೆಯದಲ್ಲ. ಇದು ನಾವಿದ್ದಾಗ ಮಾಡ್ತಾಯಿದ್ದೆ, ಈಗ ಅವರು ರೂಲಿಂಗಲ್ಲಿದ್ದಾರೆ, ಅವ್ರು ಮಾಡ್ತಾವ್ರೆ ಅಂತ ಅನ್ನಿಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡಬೇಕು. 2 ಕ್ಷೇತ್ರಕ್ಕೆಲ್ಲ ಭರವಸೆ ಇದೆ ಸರ್? 100ಕ್ಕೆ 100 ಇದೆ. 100ಕ್ಕೆ 100 ಭಾಗ ಎರಡೂ ಕ್ಷೇತ್ರವನ್ನು. ಇದು ದಾವಣಗೆರೆ, ನಾನು ಬಾಗಲಕೋಟೆಗೆ ಹೋಗಿಲ್ಲ, ದಾವಣಗೆರೆ ಅಂತೂ ಅದು ಯಾರು ಏನೇ ಹೇಳಿ 25ರಿಂದ 30 ಸಾವಿರ ಲೀಡ್ನಲ್ಲಿ ಗೆಲ್ಲುತ್ತೆ. ನಾವೆಲ್ಲ ತಿರುಗಿದ್ದೀನಿ. ಸಿದ್ದರಾಮಯ್ಯ ಸರ್ಕಾರ ಈ ಹುಟ್ಟು ಮಕ್ಕಳ ಮೇಲ್ಸೋದಕ್ಕೆ 1.5 ಲಕ್ಷ ಸಾಲ ಮಾಡಿದ್ದಾರೆ. ಈಗ ಹುಟ್ಟೋ ಮಕ್ಕಳಿಗೆ ಇದಲ್ಲ. ಈಗ ಸಾಲ ಯಾತಕ್ಕೆ ಮಾಡ್ತಾರೆ? ಸಾಲನ ಟ್ರಂಪ್ ಮಾಡಿದಾರಪ್ಪ. ಅಮೇರಿಕಾದಲ್ಲಿ ಎಷ್ಟು ಶತಕೋಟಿ ಡಾಲರ್ ಸಾಲ ಐತೆ ಅಂತ ಕೇಳಿ ಮಾಡಿದ್ದಾರೆ. ಈ ರಾಜ್ಯದಲ್ಲೂ ಸಾಲ ಮಾಡಿದ್ದಾರೆ. ಭಾರತ ದೇಶವೂ ಸಾಲ ಮಾಡಿದೆ. ಭಾರತ ದೇಶ ಅಲ್ಲೂ 1.5 ಲಕ್ಷ ಫರ್ ಹೆಡ್, ಒಬ್ಬ ಮನುಷ್ಯನಿಗೆ 1.5 ಲಕ್ಷ ಸಾಲ ಅವರು ಮಾಡಿದ್ದಾರೆ. 218 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅವರು. ಅವರ ಸಾಲ ಮಾಡಿಲ್ವಾ? ಅವರು ಸಾಲ ಮಾಡಿದ್ದಾರೆ. ಎಲ್ಲರೂ ಸಾಲ ಮಾಡ್ತಾರೆ. ಸಾಲ ಯಾತಕ್ಕೆ ಮಾಡ್ತಾರೆ ಅಂದರೆ, ಈ ಆದಾಯ ಬರ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಒಂದು ತಿಂಗಳು ಡೌನ್ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಆವಾಗ ಬಾರೋಯಿನ್ ಮಾಡ್ತಕ್ಕಂಥದ್ದು, ಅದು ಅಡ್ಜಸ್ಟ್ಮೆಂಟ್ಗೋಸ್ಕರ ಮಾಡ್ಕೋತಾರೆ. ಅದು ಎಲ್ಲರೂ ಮಾಡೋವಂಥದ್ದು. ಅಸೆಟ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಆ ಸಾಲ ಮಾಡಿದ್ದು ಒಂದು ಅಸೆಟ್ ಕ್ರಿಯೇಟ್ ಆದಾಗ ಆ ಕ್ರಿಯೇಟ್ನಿಂದ ಬಂದಂಥದ್ದು ಆ ಸಾಲವನ್ನು ತೀರಿಸುತ್ತೆ. ಕಾಂಗ್ರೆಸ್ ಪಕ್ಷ ಲೋಪಗಳನ್ನು ಚಾರ್ಜ್ ಶೀಟ್ ಆಗಿ CT ರವಿ ಅವರು ಬಿಡುಗಡೆ ಮಾಡಿದ್ದಾರೆ ನಿನ್ನೆ. ಏನು ಲೋಪಗಳು? ಇವ್ರದ್ದು ಬೊಮ್ಮಾಯಿ ಅವ್ರ ಸರ್ಕಾರ, ಬೊಮ್ಮಾಯಿ ಅವ್ರ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಸುಲಿಗೆ ಮಾಡಿದರು, ಏನೇನು ಮಾಡಿದರು, ಏನೇನು ನಡೀತು, ಎಲ್ಲ ಒಂದು 2-3 ವರ್ಷಕ್ಕೆ ಮರ್ತ್ಕೊಬಿಡೋದ? ಇವರು ಬೊಮ್ಮಾಯಿಯವ್ರ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಏನೇನು ಆಯಿತು, ಏನೇನು ಎತ್ತಕ್ಕೋಸ್ಕರ ಹಿಂಗಾಯಿತು, ಅವ್ರ ಸರ್ಕಾರ ಫೇಲ್ ಆಯಿತು, ಅದು ಗೊತ್ತಿಲ್ವಾ? ಈಗ ಜನ ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಇನ್ನು ಮುಂದೆ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡ್ಕೊಳ್ದೇ ಇದ್ದರೆ ಜನ ತೀರ್ಮಾನ ಮಾಡ್ತಾರೆ. ಇವರು BJPಯವರು ಹರಿಶ್ಚಂದ್ರರು ಆಗಿದ್ದರೆ ಇವರು ಬಂದು ಯಾರನ್ನಾರು ಟೀಕೆ ಮಾಡ್ಬೋದು. ಇವ್ರು ಮಾಡಿದ್ದು ಅದೇ. ಏನು ಮಾಡಿದ್ದಾರೆ? ಇವತ್ತು ಆಯಿತು, ಏನಾಗಿದೆ ಇಲ್ಲಿ? ಯಾವುದು ಅಭಿವೃದ್ಧಿ ಕೆಲಸ ನಿಂತಿದೆ?